ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026ಕ್ಕಾಗಿ ನಮ್ಮ RCB ತಂಡ ಕೊನೆಗೂ ರಿಲೀಸ್ ಪ್ಲೇಯರ್ಸ್ ಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತು. ನಾವೇನ್ ಅಂದ್ಕೊಂಡಿದ್ವಿ, ಹಿಂದಿನ ಸೀಸನ್ ಒಳಗ ಚಾಂಪಿಯನ್ ಆಗಿರುವಂತ ಟೀಮ್ ಒಂದು 3-4 ಪ್ಲೇಯರ್ಸ್ ಗಳನ್ನ ಆಕ್ಷನ್ ಗೆ ಬಿಡಬಹುದು, ಮತ್ತು ಆಕ್ಷನ್ ಒಳಗ ಒಂದು 3-4 ಪ್ಲೇಯರ್ಸ್ ಗಳನ್ನ ತಗೊಂಡ ಅದೇ ಒಂದು ಟೀಮ್ ಅನ್ನ ಮುಂದುವರಿಸಬಹುದು ಅನ್ನುವಂತ ಒಂದು ಯೋಚನೆ ಇತ್ತು. ಆದ್ರೆ ನಮ್ಮ RCB ಅವರು ಟೋಟಲ್ 8 ಪ್ಲೇಯರ್ಸ್ ಗಳನ್ನ ಈಗ ಆಕ್ಷನ್ ಗೆ ಬಿಟ್ಟಾರ. ಯಾವ ಪ್ಲೇಯರ್ಸ್ ಗಳನ್ನ ಹೊರಗಡೆ ಬಿಟ್ಟಾರ, ನಮ್ಮ RCB ತಂಡದ ಒಂದು ಪರ್ಸ್ ಬ್ಯಾಲೆನ್ಸ್ ಎಷ್ಟ್ ಐತಿ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಡ್ ಬರಮಂತ. ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರುವಂಗ ಕೆಲವು ದಿನಗಳಿಂದ ಒಂದಿಷ್ಟು ಅಪ್ಡೇಟ್ಸ್ ಗಳಿದ್ದು, ಇಂಥ ಪ್ಲೇಯರ್ಸ್ ಗಳು ನಮ್ಮ RCB ತಂಡದಿಂದ ರಿಲೀಸ್ ಆಗಬಹುದು ಅನ್ನುವಂತ ಅಪ್ಡೇಟ್ಸ್ ಗಳಿದ್ದು, ಅದನ್ನ ಹೊರತುಪಡಿಸಿಯೂ ಕೂಡ ನಮ್ಮ RCB ತಂಡ ಒಂದಿಷ್ಟು ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡೈತಿ. ಇಲ್ಲಿ ರಿಲೀಸ್ ಆಗಿರುವಂತಹ ಮೊಟ್ಟ ಮೊದಲನೇ ಪ್ಲೇಯರ್ ಲಿಯಮ್ ಲಿವಿಂಗ್ ಸ್ಟೋನ್. ಇವರ ಬಗ್ಗೆ ಸ್ಟಾರ್ಟಿಂಗ್ ಇಂದಾನು ಕೂಡ ಒಂದಿಷ್ಟು ಅಪ್ಡೇಟ್ಸ್ ಗಳಂತೂ ಇದ್ದು, ಇವರು ನಮ್ಮ RCB ತಂಡದಿಂದ ರಿಲೀಸ್ ಆಗಬಹುದು ಅನ್ನುವಂತ ರೀತಿ ಒಳಗೆ ಎಲ್ಲಾ ಅಪ್ಡೇಟ್ಸ್ ಗಳು ಇದ್ವು. ಅದೇ ರೀತಿ ಒಳಗೆ ನಮ್ಮ RCB ಅವರು ಈಗ ಇವರನ್ನ ಮೊಟ್ಟ ಮೊದಲನೇ ಪ್ಲೇಯರ್ ಆಗಿ ತಂಡದಿಂದ ರಿಲೀಸ್ ಮಾಡ್ಯಾರ. ಇನ್ನು ರಿಲೀಸ್ ಆಗಿರುವಂತ ಎರಡನೇ ಪ್ಲೇಯರ್ ಸ್ವಸ್ತಿಕ್ ಚಿಕಾರ. ಇವರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಗಳಂತೂ ಇರಲಿಲ್ಲ. ಇವರನ್ನ ನಮ್ಮ RCB ಅವರು ರಿಟರ್ನ್ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ರೀತಿ ಒಳಗೆ ಎಲ್ಲಾ ಅಪ್ಡೇಟ್ಸ್ ಗಳು ಇದ್ವು. ಆದ್ರೆ ಇವರನ್ನು ಕೂಡ ಇದ್ದಕ್ಕಿದ್ದಂಗ ನಮ್ಮ RCB ಅವರು ಇವರನ್ನು ಕೂಡ ತಂಡದಿಂದ ರಿಲೀಸ್ ಮಾಡ್ಯಾರ. ಇನ್ನು ರಿಲೀಸ್ ಆಗಿರುವಂತಹ ಮೂರನೇ ಪ್ಲೇಯರ್ ಟೀಮ್ ಶಫರ್ಟ್ ಎನ್ನುವಂತ ಒಬ್ಬ ಓವರ್ಸೀಸ್ ಪ್ಲೇಯರ್ ಅನ್ನ ನಮ್ಮ RCB ಅವರು ರಿಲೀಸ್ ಮಾಡ್ಯಾರ. ಇಲ್ಲಿ ನಾಲ್ಕನೇ ಪ್ಲೇಯರ್ ರಿಲೀಸ್ ಆಗಿರೋದು ಯಾರಂದ್ರ ಮನೋಜ್ ಬಾಂಡಗೆ, ನಮ್ಮ ಕರ್ನಾಟಕದ ಪ್ಲೇಯರ್. ಹಿಂದಿನ ಸೀಸನ್ ಒಳಗ ಇವರನ್ನು ಕೂಡ ಆಕ್ಷನ್ ಗೆ ಬಿಟ್ಟಿದ್ರು, ಮತ್ತೆ ಆಕ್ಷನ್ ಒಳಗ ಬೈಬ್ಯಾಕ್ ಮಾಡ್ಕೊಂಡ ನಮ್ಮ RCB ತಂಡಕ್ಕೆ ಕರ್ಕೊಂಡ್ ಬಂದಿದ್ರು. ಆದ್ರೆ ಈ ಸೀಸನ್ ಒಳಗ ಮತ್ತೆ ಆಕ್ಷನ್ ಗೆ ಬಿಟ್ಟಾರ. ಏನು ಬೈಬ್ಯಾಕ್ ಮಾಡ್ಕೊಳ್ತಾರೋ ಏನೋ, ಮನೋಜ್ ಬಾಂಡಿಗೆ ಅವರು ಬೇರೆ ಯಾವ್ದಾದ್ರು ಟೀಮ್ ಹೋಗ್ತಾರೋ ನೋಡ್ಬೇಕಾಗ್ತತಿ. ಇನ್ನು ರಿಲೀಸ್ ಆಗಿರುವಂತ ಐದನೇ ಪ್ಲೇಯರ್ ಲುಂಗಿ ಅಂಗಡಿ. ಇವರನ್ನ ಜೋಸ್ ಹ್ಯಾಸಲ್ವುಡ್ ಅವರಿಗೆ ಅಲ್ಲಿ ಬ್ಯಾಕಪ್ ಅನ್ನೋ ರೀತಿ ಒಳಗ ನಮ್ಮ RCB ಅವರು ತಗೊಂಡಿದ್ರು. ಹಿಂದಿನ ಒಂದು ಸೀಸನ್ ಒಳಗ ಒಂದೆರಡು ಮ್ಯಾಚ್ ಒಳಗ ಅವಕಾಶವನ್ನು ಕೊಟ್ರು. ಒಂದು ಮ್ಯಾಚ್ ಒಳಗ ಒಳ್ಳೆ ಬೌಲಿಂಗ್ ಅನ್ನ ಮಾಡಿರು, 1-3 ವಿಕೆಟ್ಸ್ ಗಳನ್ನ ತೆಗೆದಿದ್ರು. ಆದ್ರೆ ಎರಡನೇ ಮ್ಯಾಚ್ ಒಳಗ ಅಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿರಲಿಲ್ಲ, ಜಾಸ್ತಿ ರನ್ಸ್ ಗಳನ್ನ ಬಿಟ್ ಕೊಟ್ಟಿದ್ರು. ಹಿಂಗಾಗಿ ಇವರನ್ನು ಕೂಡ ನಮ್ಮ RCB ತಂಡದಿಂದ ರಿಲೀಸ್ ಮಾಡ್ಯಾರ. ಇನ್ನು ರಿಲೀಸ್ ಆಗಿರುವಂತ ಆರನೇ ಪ್ಲೇಯರ್ ಬ್ಲೆಸ್ಸಿಂಗ್ ಮುಜರ್ಬಾನಿ. ಇವರು ಜಿಂಬಾಬ್ವೆ ಪ್ಲೇಯರ್. ಇವರನ್ನು ಕೂಡ ನಮ್ಮ RCB ಅವರು ತಂಡದಿಂದ ರಿಲೀಸ್ ಮಾಡ್ಯಾರ. ಇನ್ನು ರಿಲೀಸ್ ಆಗಿರುವಂತಹ ಏಳನೇ ಪ್ಲೇಯರ್ ಮೋಹಿತ್ ರಾಥೆ ಎನ್ನುವಂತ ಪ್ಲೇಯರ್. ಇವರನ್ನು ಕೂಡ ಹಿಂದಿನ ಸೀಸನ್ ಒಳಗ ಅಲ್ಲಿ ಆಕ್ಷನ್ ಒಳಗ ತಗೊಂಡ್ರು, ಆದ್ರೆ ಯಾವುದೇ ಒಂದು ಚಾನ್ಸ್ ಅನ್ನ ಕೊಟ್ಟಿರ್ಲಿಲ್ಲ. ಇವರನ್ನು ಕೂಡ ಆಕ್ಷನ್ ಗೆ ಬಿಟ್ಟಾರೆ. ಇನ್ನು ಎಂಟನೇ ಪ್ಲೇಯರ್ ಮಯಾಂಕ್ ಅಗರ್ವಾಲ್, ನಮ್ಮ ಕರ್ನಾಟಕದ ಪ್ಲೇಯರ್. ಹಿಂದಿನ ಸೀಸನ್ ಒಳಗ ಅಲ್ಲಿ ದೇವದತ್ತ ಪಡಿಕಲ್ ಈ ಒಬ್ಬ ಪ್ಲೇಯರ್ ಇಂಜುರಿ ಆಗಿರೋದ್ರಿಂದ ಲಾಸ್ಟ್ ಮೂಮೆಂಟ್ ಗೆ ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಟ್ಟು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನು ಕೂಡ ಕೊಟ್ಟು, ಆದ್ರೆ ಇವರನ್ನು ಕೂಡ ನಮ್ಮ RCB ಅವರು ಅಲ್ಲಿ ರಿಲೀಸ್ ಮಾಡ್ಯಾರ. ಯಾಕಂದ್ರೆ ಅಲ್ಲಿ ದೇವದತ್ತ ಪಡಿಕಲ್ ಅವರನ್ನ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ ಮಯಾಂಕ್ ಅಗರ್ವಾಲ್ ಅವರನ್ನ ರಿಲೀಸ್ ಮಾಡ್ಯಾರ. ಇಬ್ಬರನ್ನು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದ್ರೆ ಈ ಒಂದು ಸೀಸನ್ ಒಳಗ ಅಲ್ಲಿ ಆಕ್ಷನ್ ಒಳಗೆ ಯಾವ್ಯಾವ್ದಾದ್ರು ಒಂದು ಚಲೋ ಪ್ಲೇಯರ್ಸ್ ಗಳು ಸಿಕ್ಕು ಅಂದ್ರೆ ಅವುಗಳನ್ನ ಸ್ವಲ್ಪ ತಗೊಳ್ಳೋದಕ್ಕೆ ನಮ್ಮ RCB ಅವರು ಕಣ್ಣಿಟ್ಟಿರ್ಬೋದು. ಹಿಂಗಾಗಿ ಇವರನ್ನು ಕೂಡ ತಂಡದಿಂದ ರಿಲೀಸ್ ಮಾಡ್ಯಾರ. ಮತ್ತ ಅಂತ ಒಂದು ಯಾವುದೇ ಒಂದು ಚಲೋ ಪ್ಲೇಯರ್ಸ್ ಗಳು ನಮಗ ಸಿಗ್ಲಿಲ್ಲ ಅಂದ್ರೆ ಮತ್ತ ಮಯಾಂಕ್ ಅಗರ್ವಾಲ್ ಅವರನ್ನ ತಗೊಳ್ಬಹುದು. ಇನ್ನು ನಮ್ಮ RCB ತಂಡದ ಒಂದು ಪರ್ಸ್ ಬ್ಯಾಲೆನ್ಸ್ ಎಷ್ಟ್ ಐತಿ, ಎಷ್ಟೆಷ್ಟು ಪ್ಲೇಯರ್ಸ್ ಗಳನ್ನ ರಿಟರ್ನ್ ಮಾಡ್ಕೊಂಡಾರ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ, ಇಲ್ಲಿ ಈ ಸೀಸನ್ ಒಳಗ ನಮ್ಮ RCB ಅವರು ಟೋಟಲ್ 17 ಪ್ಲೇಯರ್ಸ್ ಗಳನ್ನ ತಂಡಕ್ಕೆ ರಿಟರ್ನ್ ಮಾಡ್ಕೊಂಡಾರ. 8 ಪ್ಲೇಯರ್ಸ್ ಗಳನ್ನ ತಂಡದಿಂದ ಹೊರಗಡೆ ಬಿಟ್ಟಾರ, ಅಂದ್ರ ರಿಲೀಸ್ ಮಾಡ್ಯಾರ. ಇನ್ನು ಪರ್ಸ್ ಬ್ಯಾಲೆನ್ಸ್ ನಮಗ ಉಳ್ಕೊಂಡಿರೋದು 16.4 ಕೋಟಿ ನಮ್ಮ RCB ತಂಡಕ್ಕೆ ಈಗ ಪರ್ಸ್ ಬ್ಯಾಲೆನ್ಸ್ ಉಳ್ಕೊಂಡೈತಿ. ಇನ್ನು ಈ ಒಂದು ಆಕ್ಷನ್ ಒಳಗ ನಮ್ಮ RCB ಅವರು ಟೋಟಲ್ 8 ಪ್ಲೇಯರ್ಸ್ ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರ್ತೈತಿ. ಅದ್ರೊಳಗೆ 2 ಓವರ್ಸೀಸ್ ಪ್ಲೇಯರ್ ಗಳನ್ನ ತಗೊಳ್ಬೇಕಾಗ್ತೈತಿ. ಇನ್ನು ಉಳಿಕಿದಂತ 6 ಪ್ಲೇಯರ್ಸ್ ಗಳನ್ನ ನಾವು ಇಂಡಿಯನ್ ಪ್ಲೇಯರ್ಸ್ ಗಳನ್ನ ತಗೊಳ್ಬೇಕಾಗ್ತೈತಿ. ಇದು ನಮ್ಮ RCB ತಂಡದ ಒಂದು ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಅಂತ ಹೇಳಿ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.